ಆಗಿದ್ದಾರೆ. ರಾತ್ರೋರಾತ್ರಿ ನೈಟ್ ಕ್ಲಬ್ನ ಹಲವು ಬ್ರಾಂಚ್ಗಳಿಗೆ ಬೀಗ ಹಾಕಿದ್ದಾರೆ. ಹಲವು ಬ್ರಾಂಚ್ಗಳನ್ನ ಸೀಲ್ ಮಾಡಿದ್ದಾರೆ ಅಧಿಕಾರಿಗಳು. ಹೋಟೆಲ್ನಲ್ಲಿ ನಡೆದಂತ ದುರಂತ ಬೆನ್ನಲ್ಲೇ ಅಧಿಕಾರಿಗಳು ಇದೀಗ ಅಲರ್ಟ್ ಆಗಿರೋದು. ರಾತ್ರೋರಾತ್ರಿ ನೈಟ್ ಕ್ಲಬ್ನ ಹಲವು ಬ್ರಾಂಚ್ಗಳಿಗೆ ಈಗ ಬೀಗ ಹಾಕಿದ್ದಾರೆ, ಸೀಲ್ ಮಾಡಿದ್ದಾರೆ ಅಧಿಕಾರಿಗಳು. 3 ವರ್ಷಗಳ ಹಿಂದೆ ಈ ನೈಟ್ ಕ್ಲಬ್ ಓಪನ್ ಆಗಿತ್ತು. ಹೋಟೆಲ್ನಲ್ಲಿ ನಡೆದಂತ ದುರಂತದ ಬೆನ್ನಲ್ಲೇ ಈಗ ಅಧಿಕಾರಿಗಳು ಎಚ್ಚೆತ್ತುಕೊಂಡಿದ್ದಾರೆ. ಈ ನೈಟ್ ಕ್ಲಬ್ನ ಹಲವು ಬ್ರಾಂಚ್ಗಳಿಗೆ ಈಗ ಪೊಲೀಸ್ ಅಧಿಕಾರಿಗಳು ಬೀಗ ಹಾಕಿದ್ದಾರೆ. ಮುಂಜಾಗ್ರತಾ ಕ್ರಮವಾಗಿ 3 ವರ್ಷಗಳ ಹಿಂದೆ ನೋಡಿ ಈ ನೈಟ್ ಕ್ಲಬ್ ಅನ್ನೋದು ಓಪನ್ ಆಗಿದ್ದಾರೆ. ರಾತ್ರೋರಾತ್ರಿ ನೈಟ್ ಕ್ಲಬ್ನ ಹಲವು ಬ್ರಾಂಚ್ಗಳಿಗೆ ಬೀಗ ಹಾಕಿದ್ದಾರೆ. ಹಲವು ಬ್ರಾಂಚ್ಗಳನ್ನ ಸೀಲ್ ಮಾಡಿದ್ದಾರೆ ಅಧಿಕಾರಿಗಳು. ಹೋಟೆಲ್ನಲ್ಲಿ ನಡೆದಂತ ದುರಂತ ಬೆನ್ನಲ್ಲೇ ಅಧಿಕಾರಿಗಳು ಇದೀಗ ಅಲರ್ಟ್ ಆಗಿರೋದು. ರಾತ್ರೋರಾತ್ರಿ ನೈಟ್ ಕ್ಲಬ್ನ ಹಲವು ಬ್ರಾಂಚ್ಗಳಿಗೆ ಈಗ ಬೀಗ ಹಾಕಿದ್ದಾರೆ, ಸೀಲ್ ಮಾಡಿದ್ದಾರೆ ಅಧಿಕಾರಿಗಳು. 3 ವರ್ಷಗಳ ಹಿಂದೆ ಈ ನೈಟ್ ಕ್ಲಬ್ ಓಪನ್ ಆಗಿತ್ತು. ಹೋಟೆಲ್ನಲ್ಲಿ ನಡೆದಂತ ದುರಂತದ ಬೆನ್ನಲ್ಲೇ ಈಗ ಅಧಿಕಾರಿಗಳು ಎಚ್ಚೆತ್ತುಕೊಂಡಿದ್ದಾರೆ. ಈ ನೈಟ್ ಕ್ಲಬ್ನ ಹಲವು ಬ್ರಾಂಚ್ಗಳಿಗೆ ಈಗ ಪೊಲೀಸ್ ಅಧಿಕಾರಿಗಳು ಬೀಗ ಹಾಕಿದ್ದಾರೆ. ಮುಂಜಾಗ್ರತಾ ಕ್ರಮವಾಗಿ 3 ವರ್ಷಗಳ ಹಿಂದೆ ನೋಡಿ ಈ ನೈಟ್ ಕ್ಲಬ್ ಅನ್ನೋದು ಓಪನ್ ಆಗಿದ್ದಾರೆ. ರಾತ್ರೋರಾತ್ರಿ ನೈಟ್ ಕ್ಲಬ್ನ ಹಲವು ಬ್ರಾಂಚ್ಗಳಿಗೆ ಬೀಗ ಹಾಕಿದ್ದಾರೆ. ಹಲವು ಬ್ರಾಂಚ್ಗಳನ್ನ ಸೀಲ್ ಮಾಡಿದ್ದಾರೆ ಅಧಿಕಾರಿಗಳು. ಹೋಟೆಲ್ನಲ್ಲಿ ನಡೆದಂತ ದುರಂತ ಬೆನ್ನಲ್ಲೇ ಅಧಿಕಾರಿಗಳು ಇದೀಗ ಅಲರ್ಟ್ ಆಗಿರೋದು. ರಾತ್ರೋರಾತ್ರಿ ನೈಟ್ ಕ್ಲಬ್ನ ಹಲವು ಬ್ರಾಂಚ್ಗಳಿಗೆ ಈಗ ಬೀಗ ಹಾಕಿದ್ದಾರೆ, ಸೀಲ್ ಮಾಡಿದ್ದಾರೆ ಅಧಿಕಾರಿಗಳು. 3 ವರ್ಷಗಳ ಹಿಂದೆ ಈ ನೈಟ್ ಕ್ಲಬ್ ಓಪನ್ ಆಗಿತ್ತು. ಹೋಟೆಲ್ನಲ್ಲಿ ನಡೆದಂತ ದುರಂತದ ಬೆನ್ನಲ್ಲೇ ಈಗ ಅಧಿಕಾರಿಗಳು ಎಚ್ಚೆತ್ತುಕೊಂಡಿದ್ದಾರೆ. ಈ ನೈಟ್ ಕ್ಲಬ್ನ ಹಲವು ಬ್ರಾಂಚ್ಗಳಿಗೆ ಈಗ ಪೊಲೀಸ್ ಅಧಿಕಾರಿಗಳು ಬೀಗ ಹಾಕಿದ್ದಾರೆ. ಮುಂಜಾಗ್ರತಾ ಕ್ರಮವಾಗಿ 3 ವರ್ಷಗಳ ಹಿಂದೆ ನೋಡಿ ಈ ನೈಟ್ ಕ್ಲಬ್ ಅನ್ನೋದು ಓಪನ್ ಆಗಿದ್ದಾರೆ. ರಾತ್ರೋರಾತ್ರಿ ನೈಟ್ ಕ್ಲಬ್ನ ಹಲವು ಬ್ರಾಂಚ್ಗಳಿಗೆ ಬೀಗ ಹಾಕಿದ್ದಾರೆ. ಹಲವು ಬ್ರಾಂಚ್ಗಳನ್ನ ಸೀಲ್ ಮಾಡಿದ್ದಾರೆ ಅಧಿಕಾರಿಗಳು. ಹೋಟೆಲ್ನಲ್ಲಿ ನಡೆದಂತ ದುರಂತ ಬೆನ್ನಲ್ಲೇ ಅಧಿಕಾರಿಗಳು ಇದೀಗ ಅಲರ್ಟ್ ಆಗಿರೋದು. ರಾತ್ರೋರಾತ್ರಿ ನೈಟ್ ಕ್ಲಬ್ನ ಹಲವು ಬ್ರಾಂಚ್ಗಳಿಗೆ ಈಗ ಬೀಗ ಹಾಕಿದ್ದಾರೆ, ಸೀಲ್ ಮಾಡಿದ್ದಾರೆ ಅಧಿಕಾರಿಗಳು. 3 ವರ್ಷಗಳ ಹಿಂದೆ ಈ ನೈಟ್ ಕ್ಲಬ್ ಓಪನ್ ಆಗಿತ್ತು. ಹೋಟೆಲ್ನಲ್ಲಿ ನಡೆದಂತ ದುರಂತದ ಬೆನ್ನಲ್ಲೇ ಈಗ ಅಧಿಕಾರಿಗಳು ಎಚ್ಚೆತ್ತುಕೊಂಡಿದ್ದಾರೆ. ಈ ನೈಟ್ ಕ್ಲಬ್ನ ಹಲವು ಬ್ರಾಂಚ್ಗಳಿಗೆ ಈಗ ಪೊಲೀಸ್ ಅಧಿಕಾರಿಗಳು ಬೀಗ ಹಾಕಿದ್ದಾರೆ. ಮುಂಜಾಗ್ರತಾ ಕ್ರಮವಾಗಿ 3 ವರ್ಷಗಳ ಹಿಂದೆ ನೋಡಿ ಈ ನೈಟ್ ಕ್ಲಬ್ ಅನ್ನೋದು ಓಪನ್ ಆಗಿದ್ದಾರೆ. ರಾತ್ರೋರಾತ್ರಿ ನೈಟ್ ಕ್ಲಬ್ನ ಹಲವು ಬ್ರಾಂಚ್ಗಳಿಗೆ ಬೀಗ ಹಾಕಿದ್ದಾರೆ. ಹಲವು ಬ್ರಾಂಚ್ಗಳನ್ನ ಸೀಲ್ ಮಾಡಿದ್ದಾರೆ ಅಧಿಕಾರಿಗಳು. ಹೋಟೆಲ್ನಲ್ಲಿ ನಡೆದಂತ ದುರಂತ ಬೆನ್ನಲ್ಲೇ ಅಧಿಕಾರಿಗಳು ಇದೀಗ ಅಲರ್ಟ್ ಆಗಿರೋದು. ರಾತ್ರೋರಾತ್ರಿ ನೈಟ್ ಕ್ಲಬ್ನ ಹಲವು ಬ್ರಾಂಚ್ಗಳಿಗೆ ಈಗ ಬೀಗ ಹಾಕಿದ್ದಾರೆ, ಸೀಲ್ ಮಾಡಿದ್ದಾರೆ ಅಧಿಕಾರಿಗಳು. 3 ವರ್ಷಗಳ ಹಿಂದೆ ಈ ನೈಟ್ ಕ್ಲಬ್ ಓಪನ್ ಆಗಿತ್ತು. ಹೋಟೆಲ್ನಲ್ಲಿ ನಡೆದಂತ ದುರಂತದ ಬೆನ್ನಲ್ಲೇ ಈಗ ಅಧಿಕಾರಿಗಳು ಎಚ್ಚೆತ್ತುಕೊಂಡಿದ್ದಾರೆ. ಈ ನೈಟ್ ಕ್ಲಬ್ನ ಹಲವು ಬ್ರಾಂಚ್ಗಳಿಗೆ ಈಗ ಪೊಲೀಸ್ ಅಧಿಕಾರಿಗಳು ಬೀಗ ಹಾಕಿದ್ದಾರೆ. ಮುಂಜಾಗ್ರತಾ ಕ್ರಮವಾಗಿ 3 ವರ್ಷಗಳ ಹಿಂದೆ ನೋಡಿ ಈ ನೈಟ್ ಕ್ಲಬ್ ಅನ್ನೋದು ಓಪನ್ ಆಗಿದ್ದಾರೆ. ರಾತ್ರೋರಾತ್ರಿ ನೈಟ್ ಕ್ಲಬ್ನ ಹಲವು ಬ್ರಾಂಚ್ಗಳಿಗೆ ಬೀಗ ಹಾಕಿದ್ದಾರೆ. ಹಲವು ಬ್ರಾಂಚ್ಗಳನ್ನ ಸೀಲ್ ಮಾಡಿದ್ದಾರೆ ಅಧಿಕಾರಿಗಳು. ಹೋಟೆಲ್ನಲ್ಲಿ ನಡೆದಂತ ದುರಂತ ಬೆನ್ನಲ್ಲೇ ಅಧಿಕಾರಿಗಳು ಇದೀಗ ಅಲರ್ಟ್ ಆಗಿರೋದು. ರಾತ್ರೋರಾತ್ರಿ ನೈಟ್ ಕ್ಲಬ್ನ ಹಲವು ಬ್ರಾಂಚ್ಗಳಿಗೆ ಈಗ ಬೀಗ ಹಾಕಿದ್ದಾರೆ, ಸೀಲ್ ಮಾಡಿದ್ದಾರೆ ಅಧಿಕಾರಿಗಳು. 3 ವರ್ಷಗಳ ಹಿಂದೆ ಈ ನೈಟ್ ಕ್ಲಬ್ ಓಪನ್ ಆಗಿತ್ತು. ಹೋಟೆಲ್ನಲ್ಲಿ ನಡೆದಂತ ದುರಂತದ ಬೆನ್ನಲ್ಲೇ ಈಗ ಅಧಿಕಾರಿಗಳು ಎಚ್ಚೆತ್ತುಕೊಂಡಿದ್ದಾರೆ. ಈ ನೈಟ್ ಕ್ಲಬ್ನ ಹಲವು ಬ್ರಾಂಚ್ಗಳಿಗೆ ಈಗ ಪೊಲೀಸ್ ಅಧಿಕಾರಿಗಳು ಬೀಗ ಹಾಕಿದ್ದಾರೆ. ಮುಂಜಾಗ್ರತಾ ಕ್ರಮವಾಗಿ 3 ವರ್ಷಗಳ ಹಿಂದೆ ನೋಡಿ ಈ ನೈಟ್ ಕ್ಲಬ್ ಅನ್ನೋದು ಓಪನ್ ಆಗಿದ್ದಾರೆ. ರಾತ್ರೋರಾತ್ರಿ ನೈಟ್ ಕ್ಲಬ್ನ ಹಲವು ಬ್ರಾಂಚ್ಗಳಿಗೆ ಬೀಗ ಹಾಕಿದ್ದಾರೆ. ಹಲವು ಬ್ರಾಂಚ್ಗಳನ್ನ ಸೀಲ್ ಮಾಡಿದ್ದಾರೆ ಅಧಿಕಾರಿಗಳು. ಹೋಟೆಲ್ನಲ್ಲಿ ನಡೆದಂತ ದುರಂತ ಬೆನ್ನಲ್ಲೇ ಅಧಿಕಾರಿಗಳು ಇದೀಗ ಅಲರ್ಟ್ ಆಗಿರೋದು. ರಾತ್ರೋರಾತ್ರಿ ನೈಟ್ ಕ್ಲಬ್ನ ಹಲವು ಬ್ರಾಂಚ್ಗಳಿಗೆ ಈಗ ಬೀಗ ಹಾಕಿದ್ದಾರೆ, ಸೀಲ್ ಮಾಡಿದ್ದಾರೆ ಅಧಿಕಾರಿಗಳು. 3 ವರ್ಷಗಳ ಹಿಂದೆ ಈ ನೈಟ್ ಕ್ಲಬ್ ಓಪನ್ ಆಗಿತ್ತು. ಹೋಟೆಲ್ನಲ್ಲಿ ನಡೆದಂತ ದುರಂತದ ಬೆನ್ನಲ್ಲೇ ಈಗ ಅಧಿಕಾರಿಗಳು ಎಚ್ಚೆತ್ತುಕೊಂಡಿದ್ದಾರೆ. ಈ ನೈಟ್ ಕ್ಲಬ್ನ ಹಲವು ಬ್ರಾಂಚ್ಗಳಿಗೆ ಈಗ ಪೊಲೀಸ್ ಅಧಿಕಾರಿಗಳು ಬೀಗ ಹಾಕಿದ್ದಾರೆ. ಮುಂಜಾಗ್ರತಾ ಕ್ರಮವಾಗಿ 3 ವರ್ಷಗಳ ಹಿಂದೆ ನೋಡಿ ಈ ನೈಟ್ ಕ್ಲಬ್ ಅನ್ನೋದು ಓಪನ್ ಆಗಿದ್ದಾರೆ. ರಾತ್ರೋರಾತ್ರಿ ನೈಟ್ ಕ್ಲಬ್ನ ಹಲವು ಬ್ರಾಂಚ್ಗಳಿಗೆ ಬೀಗ ಹಾಕಿದ್ದಾರೆ. ಹಲವು ಬ್ರಾಂಚ್ಗಳನ್ನ ಸೀಲ್ ಮಾಡಿದ್ದಾರೆ ಅಧಿಕಾರಿಗಳು. ಹೋಟೆಲ್ನಲ್ಲಿ ನಡೆದಂತ ದುರಂತ ಬೆನ್ನಲ್ಲೇ ಅಧಿಕಾರಿಗಳು ಇದೀಗ ಅಲರ್ಟ್ ಆಗಿರೋದು. ರಾತ್ರೋರಾತ್ರಿ ನೈಟ್ ಕ್ಲಬ್ನ ಹಲವು ಬ್ರಾಂಚ್ಗಳಿಗೆ ಈಗ ಬೀಗ ಹಾಕಿದ್ದಾರೆ, ಸೀಲ್ ಮಾಡಿದ್ದಾರೆ ಅಧಿಕಾರಿಗಳು. 3 ವರ್ಷಗಳ ಹಿಂದೆ
ಈ ನೈಟ್ ಕ್ಲಬ್ ಓಪನ್ ಆಗಿತ್ತು. ಹೋಟೆಲ್ನಲ್ಲಿ ನಡೆದಂತಹ ದುರಂತದ ಬೆನ್ನಲ್ಲೇ ಈಗ ಅಧಿಕಾರಿಗಳು ಎಚ್ಚೆತ್ತುಕೊಂಡಿದ್ದಾರೆ. ಈ ನೈಟ್ ಕ್ಲಬ್ನ ಹಲವು ಬ್ರಾಂಚ್ಗಳಿಗೆ ಈಗ ಪೊಲೀಸ್ ಅಧಿಕಾರಿಗಳು ಬೀಗ ಹಾಕಿದ್ದಾರೆ. ಮುಂಜಾಗ್ರತಾ ಕ್ರಮವಾಗಿ 3 ವರ್ಷಗಳ ಹಿಂದೆ ನೋಡಿ ಈ ನೈಟ್ ಕ್ಲಬ್ ಅನ್ನೋದು ಓಪನ್ ಆಗಿದ್ದಾರೆ. ರಾತ್ರೋರಾತ್ರಿ ನೈಟ್ ಕ್ಲಬ್ನ ಹಲವು ಬ್ರಾಂಚ್ಗಳಿಗೆ ಬೀಗ ಹಾಕಿದ್ದಾರೆ. ಹಲವು ಬ್ರಾಂಚ್ಗಳನ್ನ ಸೀಲ್ ಮಾಡಿದ್ದಾರೆ ಅಧಿಕಾರಿಗಳು. ಹೋಟೆಲ್ನಲ್ಲಿ ನಡೆದಂತಹ ದುರಂತ ಬೆನ್ನಲ್ಲೇ ಅಧಿಕಾರಿಗಳು ಇದೀಗ ಅಲರ್ಟ್ ಆಗಿರೋದು. ರಾತ್ರೋರಾತ್ರಿ ನೈಟ್ ಕ್ಲಬ್ನ ಹಲವು ಬ್ರಾಂಚ್ಗಳಿಗೆ ಈಗ ಬೀಗ ಹಾಕಿದ್ದಾರೆ, ಸೀಲ್ ಮಾಡಿದ್ದಾರೆ ಅಧಿಕಾರಿಗಳು. 3 ವರ್ಷಗಳ ಹಿಂದೆ ಈ ನೈಟ್ ಕ್ಲಬ್ ಓಪನ್ ಆಗಿತ್ತು. ಹೋಟೆಲ್ನಲ್ಲಿ ನಡೆದಂತಹ ದುರಂತದ ಬೆನ್ನಲ್ಲೇ ಈಗ ಅಧಿಕಾರಿಗಳು ಎಚ್ಚೆತ್ತುಕೊಂಡಿದ್ದಾರೆ. ಈ ನೈಟ್ ಕ್ಲಬ್ನ ಹಲವು ಬ್ರಾಂಚ್ಗಳಿಗೆ ಈಗ ಪೊಲೀಸ್ ಅಧಿಕಾರಿಗಳು ಬೀಗ ಹಾಕಿದ್ದಾರೆ. ಮುಂಜಾಗ್ರತಾ ಕ್ರಮವಾಗಿ 3 ವರ್ಷಗಳ ಹಿಂದೆ ನೋಡಿ ಈ ನೈಟ್ ಕ್ಲಬ್ ಅನ್ನೋದು ಓಪನ್ ಆಗಿದ್ದಾರೆ. ರಾತ್ರೋರಾತ್ರಿ ನೈಟ್ ಕ್ಲಬ್ನ ಹಲವು ಬ್ರಾಂಚ್ಗಳಿಗೆ ಬೀಗ ಹಾಕಿದ್ದಾರೆ. ಹಲವು ಬ್ರಾಂಚ್ಗಳನ್ನ ಸೀಲ್ ಮಾಡಿದ್ದಾರೆ ಅಧಿಕಾರಿಗಳು. ಹೋಟೆಲ್ನಲ್ಲಿ ನಡೆದಂತಹ ದುರಂತ ಬೆನ್ನಲ್ಲೇ ಅಧಿಕಾರಿಗಳು ಇದೀಗ ಅಲರ್ಟ್ ಆಗಿರೋದು. ರಾತ್ರೋರಾತ್ರಿ ನೈಟ್ ಕ್ಲಬ್ನ ಹಲವು ಬ್ರಾಂಚ್ಗಳಿಗೆ ಈಗ ಬೀಗ ಹಾಕಿದ್ದಾರೆ, ಸೀಲ್ ಮಾಡಿದ್ದಾರೆ ಅಧಿಕಾರಿಗಳು. 3 ವರ್ಷಗಳ ಹಿಂದೆ ಈ ನೈಟ್ ಕ್ಲಬ್ ಓಪನ್ ಆಗಿತ್ತು. ಹೋಟೆಲ್ನಲ್ಲಿ ನಡೆದಂತಹ ದುರಂತದ ಬೆನ್ನಲ್ಲೇ ಈಗ ಅಧಿಕಾರಿಗಳು ಎಚ್ಚೆತ್ತುಕೊಂಡಿದ್ದಾರೆ. ಈ ನೈಟ್ ಕ್ಲಬ್ನ ಹಲವು ಬ್ರಾಂಚ್ಗಳಿಗೆ ಈಗ ಪೊಲೀಸ್ ಅಧಿಕಾರಿಗಳು ಬೀಗ ಹಾಕಿದ್ದಾರೆ. ಮುಂಜಾಗ್ರತಾ ಕ್ರಮವಾಗಿ 3 ವರ್ಷಗಳ ಹಿಂದೆ ನೋಡಿ ಈ ನೈಟ್ ಕ್ಲಬ್ ಅನ್ನೋದು ಓಪನ್ ಆಗಿದ್ದಾರೆ. ರಾತ್ರೋರಾತ್ರಿ ನೈಟ್ ಕ್ಲಬ್ನ ಹಲವು ಬ್ರಾಂಚ್ಗಳಿಗೆ ಬೀಗ ಹಾಕಿದ್ದಾರೆ. ಹಲವು ಬ್ರಾಂಚ್ಗಳನ್ನ ಸೀಲ್ ಮಾಡಿದ್ದಾರೆ ಅಧಿಕಾರಿಗಳು. ಹೋಟೆಲ್ನಲ್ಲಿ ನಡೆದಂತಹ ದುರಂತ ಬೆನ್ನಲ್ಲೇ ಅಧಿಕಾರಿಗಳು ಇದೀಗ ಅಲರ್ಟ್ ಆಗಿರೋದು. ರಾತ್ರೋರಾತ್ರಿ ನೈಟ್ ಕ್ಲಬ್ನ ಹಲವು ಬ್ರಾಂಚ್ಗಳಿಗೆ ಈಗ ಬೀಗ ಹಾಕಿದ್ದಾರೆ, ಸೀಲ್ ಮಾಡಿದ್ದಾರೆ ಅಧಿಕಾರಿಗಳು. 3 ವರ್ಷಗಳ ಹಿಂದೆ ಈ ನೈಟ್ ಕ್ಲಬ್ ಓಪನ್ ಆಗಿತ್ತು. ಹೋಟೆಲ್ನಲ್ಲಿ ನಡೆದಂತಹ ದುರಂತದ ಬೆನ್ನಲ್ಲೇ ಈಗ ಅಧಿಕಾರಿಗಳು ಎಚ್ಚೆತ್ತುಕೊಂಡಿದ್ದಾರೆ. ಈ ನೈಟ್ ಕ್ಲಬ್ನ ಹಲವು ಬ್ರಾಂಚ್ಗಳಿಗೆ ಈಗ ಪೊಲೀಸ್ ಅಧಿಕಾರಿಗಳು ಬೀಗ ಹಾಕಿದ್ದಾರೆ. ಮುಂಜಾಗ್ರತಾ ಕ್ರಮವಾಗಿ 3 ವರ್ಷಗಳ ಹಿಂದೆ ನೋಡಿ ಈ ನೈಟ್ ಕ್ಲಬ್ ಅನ್ನೋದು ಓಪನ್ ಆಗಿದ್ದಾರೆ. ರಾತ್ರೋರಾತ್ರಿ ನೈಟ್ ಕ್ಲಬ್ನ ಹಲವು ಬ್ರಾಂಚ್ಗಳಿಗೆ ಬೀಗ ಹಾಕಿದ್ದಾರೆ. ಹಲವು ಬ್ರಾಂಚ್ಗಳನ್ನ ಸೀಲ್ ಮಾಡಿದ್ದಾರೆ ಅಧಿಕಾರಿಗಳು. ಹೋಟೆಲ್ನಲ್ಲಿ ನಡೆದಂತಹ ದುರಂತ ಬೆನ್ನಲ್ಲೇ ಅಧಿಕಾರಿಗಳು ಇದೀಗ ಅಲರ್ಟ್ ಆಗಿರೋದು. ರಾತ್ರೋರಾತ್ರಿ ನೈಟ್ ಕ್ಲಬ್ನ ಹಲವು ಬ್ರಾಂಚ್ಗಳಿಗೆ ಈಗ ಬೀಗ ಹಾಕಿದ್ದಾರೆ, ಸೀಲ್ ಮಾಡಿದ್ದಾರೆ ಅಧಿಕಾರಿಗಳು. 3 ವರ್ಷಗಳ ಹಿಂದೆ ಈ ನೈಟ್ ಕ್ಲಬ್ ಓಪನ್ ಆಗಿತ್ತು. ಹೋಟೆಲ್ನಲ್ಲಿ ನಡೆದಂತಹ ದುರಂತದ ಬೆನ್ನಲ್ಲೇ ಈಗ ಅಧಿಕಾರಿಗಳು ಎಚ್ಚೆತ್ತುಕೊಂಡಿದ್ದಾರೆ. ಈ ನೈಟ್ ಕ್ಲಬ್ನ ಹಲವು ಬ್ರಾಂಚ್ಗಳಿಗೆ ಈಗ ಪೊಲೀಸ್ ಅಧಿಕಾರಿಗಳು ಬೀಗ ಹಾಕಿದ್ದಾರೆ. ಮುಂಜಾಗ್ರತಾ ಕ್ರಮವಾಗಿ 3 ವರ್ಷಗಳ ಹಿಂದೆ ನೋಡಿ ಈ ನೈಟ್ ಕ್ಲಬ್ ಅನ್ನೋದು ಓಪನ್ ಆಗಿದ್ದಾರೆ. ರಾತ್ರೋರಾತ್ರಿ ನೈಟ್ ಕ್ಲಬ್ನ ಹಲವು ಬ್ರಾಂಚ್ಗಳಿಗೆ ಬೀಗ ಹಾಕಿದ್ದಾರೆ. ಹಲವು ಬ್ರಾಂಚ್ಗಳನ್ನ ಸೀಲ್ ಮಾಡಿದ್ದಾರೆ ಅಧಿಕಾರಿಗಳು. ಹೋಟೆಲ್ನಲ್ಲಿ ನಡೆದಂತಹ ದುರಂತ ಬೆನ್ನಲ್ಲೇ ಅಧಿಕಾರಿಗಳು ಇದೀಗ ಅಲರ್ಟ್ ಆಗಿರೋದು. ರಾತ್ರೋರಾತ್ರಿ ನೈಟ್ ಕ್ಲಬ್ನ ಹಲವು ಬ್ರಾಂಚ್ಗಳಿಗೆ ಈಗ ಬೀಗ ಹಾಕಿದ್ದಾರೆ, ಸೀಲ್ ಮಾಡಿದ್ದಾರೆ ಅಧಿಕಾರಿಗಳು. 3 ವರ್ಷಗಳ ಹಿಂದೆ ಈ ನೈಟ್ ಕ್ಲಬ್ ಓಪನ್ ಆಗಿತ್ತು. ಹೋಟೆಲ್ನಲ್ಲಿ ನಡೆದಂತಹ ದುರಂತದ ಬೆನ್ನಲ್ಲೇ ಈಗ ಅಧಿಕಾರಿಗಳು ಎಚ್ಚೆತ್ತುಕೊಂಡಿದ್ದಾರೆ. ಈ ನೈಟ್ ಕ್ಲಬ್ನ ಹಲವು ಬ್ರಾಂಚ್ಗಳಿಗೆ ಈಗ ಪೊಲೀಸ್ ಅಧಿಕಾರಿಗಳು ಬೀಗ ಹಾಕಿದ್ದಾರೆ. ಮುಂಜಾಗ್ರತಾ ಕ್ರಮವಾಗಿ 3 ವರ್ಷಗಳ ಹಿಂದೆ ನೋಡಿ ಈ ನೈಟ್ ಕ್ಲಬ್ ಅನ್ನೋದು ಓಪನ್ ಆಗಿದ್ದಾರೆ. ರಾತ್ರೋರಾತ್ರಿ ನೈಟ್ ಕ್ಲಬ್ನ ಹಲವು ಬ್ರಾಂಚ್ಗಳಿಗೆ ಬೀಗ ಹಾಕಿದ್ದಾರೆ. ಹಲವು ಬ್ರಾಂಚ್ಗಳನ್ನ ಸೀಲ್ ಮಾಡಿದ್ದಾರೆ ಅಧಿಕಾರಿಗಳು. ಹೋಟೆಲ್ನಲ್ಲಿ ನಡೆದಂತಹ ದುರಂತ ಬೆನ್ನಲ್ಲೇ ಅಧಿಕಾರಿಗಳು ಇದೀಗ ಅಲರ್ಟ್ ಆಗಿರೋದು. ರಾತ್ರೋರಾತ್ರಿ ನೈಟ್ ಕ್ಲಬ್ನ ಹಲವು ಬ್ರಾಂಚ್ಗಳಿಗೆ ಈಗ ಬೀಗ ಹಾಕಿದ್ದಾರೆ, ಸೀಲ್ ಮಾಡಿದ್ದಾರೆ ಅಧಿಕಾರಿಗಳು. 3 ವರ್ಷಗಳ ಹಿಂದೆ ಈ ನೈಟ್ ಕ್ಲಬ್ ಓಪನ್ ಆಗಿತ್ತು. ಹೋಟೆಲ್ನಲ್ಲಿ ನಡೆದಂತಹ ದುರಂತದ ಬೆನ್ನಲ್ಲೇ ಈಗ ಅಧಿಕಾರಿಗಳು ಎಚ್ಚೆತ್ತುಕೊಂಡಿದ್ದಾರೆ. ಈ ನೈಟ್ ಕ್ಲಬ್ನ ಹಲವು ಬ್ರಾಂಚ್ಗಳಿಗೆ ಈಗ ಪೊಲೀಸ್ ಅಧಿಕಾರಿಗಳು ಬೀಗ ಹಾಕಿದ್ದಾರೆ. ಮುಂಜಾಗ್ರತಾ ಕ್ರಮವಾಗಿ 3 ವರ್ಷಗಳ ಹಿಂದೆ ನೋಡಿ ಈ ನೈಟ್ ಕ್ಲಬ್ ಅನ್ನೋದು ಓಪನ್